ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ 2025ರಲ್ಲಿ ಇದನ್ನ ಕ್ಲಿಯರ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದ್ರೆ ಒಂದು ಎಡಿಟಿಂಗ್ ಮಾಡಿಸಬೇಕು ಅಂತಕ್ಕಂಥ ಕಾಯ್ದಿದ್ದಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲಾಖೆ ಕಡೆಯಿಂದ ಮೊದಲೇ ಮಾಹಿತಿನ ಕೂಡ ಕೊಟ್ಟಿದ್ರು, ನಾವು ಕೂಡ ನಿಮಗೆ ತಿಳಿಸಿದ್ವಿ. ಸಾಕಷ್ಟು ಅಭ್ಯರ್ಥಿಗಳು ಅದು ತಲುಪಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಎಡಿಟಿಂಗ್ ಅವಕಾಶ ಕೊಡ್ತಾರೆ, ನಮ್ಮ ಹೆಸರು ತಪ್ಪಾಗಿದೆ, ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಲ್ಲ, ಮಿಸ್ ಆಗೋದನ್ನು ಸೆಲೆಕ್ಟ್ ಮಾಡಿದೀವಿ, ಪೇರೆಂಟ್ಸ್ ಹೆಸರು ತಪ್ಪಾಗಿದೆ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫೋಟೋ ಸಿಗ್ನೇಚರ್ ಇನ್ನೊಂದು ಮತ್ತೊಂದು ಎಲ್ಲ ಮಿಸ್ಟೇಕ್ಸ್ಗಳ ಮಾಡಿದೀವಿ, ಅಥವಾ ಒಬ್ಬೊಬ್ಬ ಅಭ್ಯರ್ಥಿಗಳು ಒಂದೊಂದು ಮಿಸ್ಟೇಕ್ಸ್ಗಳನ್ನ ಮಾಡಿರ್ತೀರಾ, ಅಥವಾ ಇನ್ಶಿಲ್ ಹಾಕಿಲ್ಲ, ಇನ್ನೊಂದು ಮತ್ತೆ ಏನೋ ಒಂದು ಮಿಸ್ಟೇಕ್ಸ್ ಆಗಿದೆ ಅನ್ಕೊಳ್ಳಿ. ಸೊ ಎಡಿಟಿಂಗ್ ಅವಕಾಶ ಕೊಡ್ತಾರೆ ಅಂತೆಲ್ಲ ಕೇಳ್ತಿರಲ್ಲ, ಆ ಅಭ್ಯರ್ಥಿಗಳಿಗೆ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಅವಕಾಶ ಇರುತ್ತದೆ ಅಂತ ಇದೀಗ CSL ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಮಾಹಿತಿಯಿಂದನೂ ಕೂಡ ಕೊಟ್ಟಿದ್ರು. ಸೊ ಅಭ್ಯರ್ಥಿಗಳು ಎಡಿಟಿಂಗ್ ನ ಮಾಡಿಸ್ಕೋಬೋದಿರುತ್ತೆ. ಯಾರು ಅಂದ್ರೆ ಕ್ಲಿಯರ್ ಆದಂತ ಅಭ್ಯರ್ಥಿಗಳು, ಇವಾಗ ಕ್ವಾಲಿಫೈಡ್ ಅಂತ ಬಂದಿರುತ್ತಲ್ಲ ಅಭ್ಯರ್ಥಿಗಳಿಗೆ ಇಂತಿಷ್ಟು ಮಾರ್ಕ್ಸ್ ಅಂತ ನಿಗದಿಯಾಗಿರುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ, ಅದಕ್ಕಿಂತ ಅಧಿಕ ಮಾರ್ಕ್ಸ್ ಅಥವಾ ಅಷ್ಟು ಮಾರ್ಕ್ಸ್ ತಗೊಂಡು ಕ್ಲಿಯರ್ ಅಂತ ಏನಾದ್ರು ಕ್ವಾಲಿಫೈಡ್ ಅಂತ ಬಂದಿದ್ರೆ ಆ ಅಭ್ಯರ್ಥಿಗಳು ಎಡಿಟಿಂಗ್ ನ ಮಾಡಿಸಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ, ಸರಿಪಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ. ನಂತರದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಬಗ್ಗೆ ಎಲ್ಲ ಮಾಹಿತಿನ ಕೇಳ್ತೀರಿ, ಎಷ್ಟು ದಿನಕ್ಕೆ ಸರ್ಟಿಫಿಕೇಟ್ ಬಿಡುಗಡೆ ಆಗುತ್ತೆ ಏನಿದೆ ಅಂತಲ್ಲ, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಉಚಿತವಾಗಿ ಯೂಟ್ಯೂಬ್ನಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಮತ್ತೆ ಹೆಚ್ಚುವರಿ ಒಂದು ಮಾಹಿತಿಗಳನ್ನ ಪಡ್ಕೋಬೇಕು ಅಂದ್ರೆ BEd ನ ಒಂದು ಅಂದ್ರೆ ಕೋಚಿಂಗ್ ವಿಡಿಯೋಸ್ ಏನಿದೆಲ್ಲ ಅಭ್ಯರ್ಥಿಗಳಿಗೆ ಕನ್ನಡ ವೇದ, ಅಲ್ಲಿ ಕೂಡ ಒಂದು ಜಾಯ್ನ್ ಆಗಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ, ಅಭ್ಯರ್ಥಿಗಳು ಒಂದೊಂದಾಗಿ ಮಾಹಿತಿನ ತಿಳಿಸುವಂತಾದರೆ, ಇನ್ನು ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ BEd ಅಥವಾ DEd ಮಾಡಿರುವಂಥ ಅಭ್ಯರ್ಥಿಗಳು ಪೇಪರ್ 1 ಪೇಪರ್ 2 ಎಕ್ಸಾಮ್ ಎಲ್ಲ ಬರ್ದಿದ್ದೀರಿ. ಈ ಎಲ್ಲ ಅಭ್ಯರ್ಥಿಗಳು ಇವಾಗ TET ಎಕ್ಸಾಮ್ನಲ್ಲಿ ಏನಾರ ಮಿಸ್ಟೇಕ್ಸ್ ಆಗಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ CSL ಡಿಪಾರ್ಟ್ಮೆಂಟ್ ಹೋಗೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ ಒಂದು KG ರಸ್ತೆಯಲ್ಲಿ ಇರತಕ್ಕಂಥ ಒಂದು CSL ಆಫೀಸ್ ಏನಿದೆಲ್ಲ ಅಭ್ಯರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ, ಅಲ್ಲಿ ಹೋಗೋದ್ರ ಮುಖಾಂತರ ಎಡಿಟಿಂಗ್ನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಭ್ಯರ್ಥಿಗಳಿಗೆ. ಬಟ್ ಇನ್ನೊಂದು ಸಮಸ್ಯೆ ಆಗುತ್ತಿಲ್ಲ ಅಭ್ಯರ್ಥಿಗಳಿಗೆ, ಬೆಂಗಳೂರಲ್ಲಿರುವಂಥ ಅಭ್ಯರ್ಥಿಗಳು ಹೋಗಿ ಮಾಡಿಸ್ಕೊಂಡು ಬರ್ಬೋದು ಇರುತ್ತೆ ಎಡಿಟಿಂಗ್ನ, ಏನಾರ ಸಮಸ್ಯೆ ಆಗಿದ್ರೆ. ಬಟ್ ಈ ಥರ ದೂರ ಇರತಕ್ಕಂಥ ಅಭ್ಯರ್ಥಿಗಳು, ದೂರ ಡಿಸ್ಟಿಕಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಯಾವ ಥರ ಆ ಅಭ್ಯರ್ಥಿಗಳಿಗೆ ಹೋಗಿ ಬರ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಒಂದು ಕಾರಣ ಕೂಡ ಬರುತ್ತೆ ಇಲ್ಲಿ. ಬಟ್ ಆದರೆ ಬೇರೆ ಆಪ್ಷನ್ ಅನ್ನ ಸದ್ಯಕ್ಕೆ ಅಧಿಕೃತವಾಗಿ ಎಲ್ಲೂ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡಬೇಕಂತ ಅಂದ್ಬಿಟ್ಟು, ಸೊ ಅಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಹಿತಿನ ತಿಳಿಸ್ತಿರೋದಾಗಿರುತ್ತೆ. ಸೊ ಇಲ್ಲಿ ಬಂದು ಎಡಿಟ್ ಮಾಡಿಸ್ಕೋಬೋದಾಗಿರುತ್ತೆ. ಹಿಂದೆ ನಮ್ಮ ಒಬ್ಬ ಫ್ರೆಂಡ್ ಕೂಡ ಹೋಗಿದ್ರು ಏನೋ ಒಂದು ಸಮಸ್ಯೆನ ಕೇಳಲಿಕ್ಕೆ, ಆ ಸಂದರ್ಭದಲ್ಲಿ ಇದನ್ನ ಕೂಡ CSL ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಂತೆ, ನಿಮ್ಗೆ ಏನಾದ್ರು ಡೌಟ್ ಇದ್ದಂಥ ಸಂದರ್ಭದಲ್ಲಿ ನೀವು ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ಬಂದ್ಬಿಟ್ಟು ನೀವು ಬೇಕಿದ್ರೆ ₹100 ಪೇ ಮಾಡೋದ್ರ ಮುಖಾಂತರದಲ್ಲಿ ನೀವು ಎಡಿಟಿಂಗ್ ನ ಮಾಡಿಸ್ಕೋಬೋದಾಗಿರುತ್ತೆ, ಅವಕಾಶ ಇರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರಂತೆ, ನಮ್ಮ ಫ್ರೆಂಡ್ ಹತ್ರ ತಿಳಿಸಿದ್ರು. ಸೊ ಈ ಒಂದು ರೀಸನ್ ಇಂದ ಹೇಳ್ತಿರೋದು, ನೀವು ಅಲ್ಲಿ CSL ಡಿಪಾರ್ಟ್ಮೆಂಟ್ಗೆ ಹೋದಾಗ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗುತ್ತೆ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ. ತುಂಬಾ ತಡ ಅಂತೂ ಮಾಡೋಕೋಬೇಡಿ. ದೂರ ಡಿಸ್ಟ್ರಿಕ್ಟ್ ಅಲ್ಲಿರುವಂಥ ಅಭ್ಯರ್ಥಿಗಳಿಗೆ ಪೋಸ್ಟ್ ಮುಖಾಂತರ ಎಲ್ಲ ಮಾಡಿಕೊಟ್ರೆ, ಅಂದ್ರೆ ಕಳಿಸ್ಕೊಟ್ರೆ, ಅಥವಾ ರಿಕ್ವೆಸ್ಟ್ ಲೆಟರ್ ಬರೆದು ಅದು ವರ್ಕ್ ಆಗುತ್ತೆ ಇಲ್ವಾ, ಅಥವಾ ಯಾವ ಥರ ಅಂದ್ರೆ ಆಗ್ಬೋದಾಗಿರುತ್ತೆ. ಬಟ್ ಅದರ ಅಫಿಷಿಯಲ್ ಏನೋ ಅನೌನ್ಸ್ಮೆಂಟ್ ಆ ಥರ ಬಂದಿಲ್ಲ. ಮತ್ತೆ ಪೇ ಅಂದ್ರೆ ಅಲ್ಲಿ ಅಮೌಂಟನ್ನು ಇಟ್ಟು ಕಳಿಸ್ಬೇಕಾ, ಯಾವ ಥರ ಹಾಗೆ ಅಂದ್ಬಿಟ್ಟು ಸದ್ಯಕ್ಕೆ ಅದೇನು ಅನೌನ್ಸ್ಮೆಂಟ್ ಆಗದಿರ, ಅಥವಾ ಒಂದು ಯಾವ್ದಾರ ಆರ್ಟಿಕಲ್ ಅಥವಾ ಪ್ರಕಟಣೆ ಏನಾದರೂ ಇಲಾಖೆಯವರು ಹೊರಡಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಒಂದು ಕ್ಲಾರಿಟಿ ಅಂತ ಸಿಕ್ಕಿರೋದು. ಬಟ್ ಅಭ್ಯರ್ಥಿಗಳು ತುಂಬ ಡಿಲೇನ ಮಾಡೋಕೆ ಹೋಗಬೇಡಿ, ಆದಷ್ಟು ಕ್ಲಿಯರ್ ಆಗಿರುವಂಥ ಅಭ್ಯರ್ಥಿಗಳು ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ಪರವಾಗಿಲ್ಲ, ಕರ್ನಾಟಕದವರೇ ಆಗಿರ್ತಾರೆ ಆಲ್ಮೋಸ್ಟ್, ಒಂದಿನ ತನಕ ಬಂದ್ಬಿಟ್ಟಿದ್ರ ಸರಿ ಮಾಡಿಸ್ಕೊಂಡು ಹೋಗಿ ಏನಾರ ಎಡಿಟಿಂಗ್ ಮಾಡಿಸ್ಬೇಕಿರುವಂಥ ಅಭ್ಯರ್ಥಿಗಳಿಗೆ. ಈ ಥರ ಅಭ್ಯರ್ಥಿಗಳು ಬರೋಣ, ಇವಾಗ ಒಂದು ಸರ್ಟಿಫಿಕೇಟ್ ಆಗಿ ವೆಯ್ಟ್ ಮಾಡ್ತಿರೋರಿಗೆ ಸರ್ಟಿಫಿಕೇಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ವೆಯ್ಟ್ ಮಾಡ್ತಿರಲ್ಲ, ಸರ್ಟಿಫಿಕೇಟ್ ಬಗ್ಗೆ ತಿಳಿಸುವಂತಿದ್ರೆ ಇಲಾಖೆಯವರು ಅಧಿಸೂಚನೆಯನ್ನು ಪ್ರಕಟ ಮಾಡಿದರು TET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕೂಡ ಅವರು ಮಾಹಿತಿನ ಕೊಟ್ಟಿರು ಅಂತ ಹೇಳ್ಬೋದಾಗಿರುತ್ತೆ. ಫಲಿತಾಂಶ ಪ್ರಕಟ ಆದ 4 ವಾರದ ಒಳಗಾಗಿ ಅಭ್ಯರ್ಥಿಗಳಿಗೆ ಇಲಾಖಾ ವೆಬ್ಸೈಟ್ನಲ್ಲಿ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರು. ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಅಭ್ಯರ್ಥಿಗಳಿಗೆ ಇಲಾಖಾ ವೆಬ್ಸೈಟಲ್ಲಿ ಕೂಡ ಮಾಹಿತಿನ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೂಡ ಕೊಡಲಾಗ್ತದೆ ಅಂತ ಉಲ್ಲೇಖನ ಮಾಡಲಾಗ್ತದೆ ವೆಬ್ಸೈಟ್ನಲ್ಲಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದಕ್ಕೆ ಹಾಗೆ ಅಂತ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ ಆ ಟೈಮಲ್ಲಿ. ಸೊ ರಿಸಲ್ಟ್ ಅನ್ನೋದು 4 ವಾರದ ಒಳಗಡೆ ಅಭ್ಯರ್ಥಿಗಳಿಗೆ ಮಾಹಿತಿ ಬರುತ್ತೆ ಅಂತ, ಅಂದ್ರೆ ಆಲ್ಮೋಸ್ಟ್ 1 ತಿಂಗಳ ಒಳಗಡೆ, ಅಂದರೆ ಜನವರಿ ತಿಂಗಳ 3ನೇ ಅಥವಾ 4ನೇ ವಾರದ ಒಳಗಡೆ ನಿಮ್ಮೊಂದು ಸರ್ಟಿಫಿಕೇಟ್ಗಳು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗೋ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಾಹಿತಿ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ನಿಮಗೆ ಮಾಹಿತಿ ಸಿಗ್ತಿರುತ್ತೆ. ಏನಾರ ಪ್ರಶ್ನೆ ಇದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ, ಯಾಕಂದ್ರೆ 100 ಮೆಸೇಜ್ಗಳು ನಮಗೆ ಬರ್ತಿರುತ್ತೆ, ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನೀವು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಆಲ್ ದಿ ಬೆಸ್ಟ್.